ನಮಸ್ಕಾರ ಸ್ನೇಹಿತರೆ. ನೀವು ಜಾಗ ಅಥವಾ ಸೈಟ್ ಖರೀದಿಸಲು ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ನಿಮ್ಮ ಮನಸ್ಸಿನಲ್ಲಿ ಖಂಡಿತ ಒಂದು ಪ್ರಶ್ನೆ ಬಂದಿರಬಹುದು. ಈಸ್ಟ್ ಫೇಸಿಂಗ್ ಸೈಟ್ ಬೇಕಾ? ವೆಸ್ಟ್ ಫೇಸಿಂಗ್ ಸೈಟ್ ಕಡಿಮೆ ಬೆಲೆನಾ? ನಾರ್ತ್ ಫೇಸಿಂಗ್ ಇದ್ರೆ ಹೆಚ್ಚು ಬೆಳೆಯುತ್ತಾ? ಸೌತ್ ಫೇಸಿಂಗು ಇನ್ವೆಸ್ಟ್ಮೆಂಟಿಗೆ ಒಳ್ಳೆಯದು ಅಲ್ವಾ? ನಿಜವಾಗಿಯೂ ಸೈಟ್ ಓರಿಯೆಂಟೇಷನ್ ಅಂದರೆ ಪೂರ್ವ, ಪಶ್ಚಿಮ, ಉತ್ತರ ಮತ್ತು ದಕ್ಷಿಣ ಮುಖ ಇರುವುದರಿಂದ ಇನ್ವೆಸ್ಟ್ ಪರಿಣಾಮ ಏನಾಗುತ್ತೆ? ಅಥವಾ ಇದು ಕೇವಲ ಒಂದು ಮಿಥ? ಇಂದಿನ ವಿಡಿಯೋದಲ್ಲಿ ಸೈಟ್ ಓರಿಯೆಂಟೇಷನ್ ಬಗ್ಗೆ ಇರುವ ಎಲ್ಲ ಗೊಂದಲಗಳನ್ನು ನಿವಾರಣೆ ಮಾಡ್ತೀನಿ. ಕೊನೆಯವರೆಗೂ ವಿಡಿಯೋ ನೋಡಿ, ಯಾಕಂದರೆ ಈ ಒಂದು ಮಾಹಿತಿ ನಿಮ್ಮ ಲಕ್ಷಾಂತರ ರೂಪಾಯಿ ಹೂಡಿಕೆಯನ್ನು ಸರಿಯಾದ ದಿಕ್ಕಿನಲ್ಲಿ ತಗೊಂಡೋಗುತ್ತೆ. ಅದಕ್ಕಿಂತ ಮೊದಲು ನಾನು ನಿಮ್ಮ ರಿಯಲ್ ಎಸ್ಟೇಟ್ ಮೇಷ್ಟ್ರು. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಹೆಸರುಘಟ್ಟ, ಬೆಂಗಳೂರಲ್ಲಿ ಪ್ರಾಪರ್ಟಿ ಬೇಕಾದರೆ ಸಂಪರ್ಕಿಸಿ. ಮತ್ತೆ ವಿಷಯಕ್ಕೆ ಬರೋಣ. ಮೊದಲು ಈ ಸೈಟ್ ಓರಿಯೆಂಟೇಷನ್ ಎಂದ್ರೇನು ಅಂತ ತಿಳ್ಕೊಳ್ಳೋಣ. ಸೈಟ್ನ ಮುಖ್ಯ ರಸ್ತೆ ಯಾವ ದಿಕ್ಕಿಗೆ ಇದೆ ಎಂಬುದು ಸೈಟ್ ಓರಿಯೆಂಟೇಷನ್ ಅಥವಾ ಫೇಸಿಂಗ್ ಅಂತ ಕರೀತಾರೆ. ಅಂದರೆ ಮನೆಯ ಮುಖ್ಯ ಪ್ರವೇಶ ಅಥವಾ ಜಾಗದ ಮುಖ ಯಾವ ದಿಕ್ಕಿನತ್ತ ಇದೆ ಎನ್ನೋದೇ ಓರಿಯೆಂಟೇಷನ್, ಫೇಸಿಂಗ್. ಆದರೆ ಒಂದು ದೊಡ್ಡ ತಪ್ಪು ಕಲ್ಪನೆ ಏನಂದರೆ, ಜನರು ಫೇಸಿಂಗ್ ನೋಡಿ ಮಾತ್ರ ಜಾಗ ಖರೀದಿಸ್ತಾರೆ. ವಾಸ್ತವದಲ್ಲಿ ಒಬ್ಬ ಬುದ್ಧಿವಂತ ಇನ್ವೆಸ್ಟರ್ ಓರಿಯೆಂಟೇಷನ್ಗಿಂತ ಲೊಕೇಶನ್ನು, ಗ್ರೋತು, ಡಾಕ್ಯುಮೆಂಟ್ಸು, ಫ್ಯೂಚರ್ ಡಿಮ್ಯಾಂಡನ್ನು ಮೊದಲಿಗೆ ನೋಡ್ತಾರೆ. ಮೊದಲು ಪ್ರತಿಯೊಂದು ಫೇಸಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಮೊದಲು ಈಸ್ಟ್ ಫೇಸಿಂಗು. ಪೂರ್ವ ದಿಕ್ಕಿನಿಂದ ಬೆಳಿಗ್ಗೆ ಸೂರ್ಯನ ಬೆಳಕು ಬರುತ್ತೆ. ಆದ್ದರಿಂದ ಅನೇಕ ಜನರು ಈಸ್ಟ್ ಫೇಸಿಂಗ್ ಮನೆಗಳನ್ನು ಇಷ್ಟಪಡ್ತಾರೆ. ವಾಸ್ತು ನಂಬಿಕೆಯ ಪ್ರಕಾರ ಇದು ಜನಪ್ರಿಯ ಆಗಿದೆ. ಆದರೆ ಒಂದು ಸತ್ಯ ಏನಂದ್ರೆ, ಈಸ್ಟ್ ಫೇಸಿಂಗ್ ಇದ್ರೆ ಮಾತ್ರ ಜಾಗದ ಬೆಲೆ ಹೆಚ್ಚಾಗಿರುತ್ತೆ. ಉತ್ತಮ ಲೊಕೇಶನ್ ಇಲ್ಲದಿದ್ರೆ ಈಸ್ಟ್ ಫೇಸಿಂಗ್ ಕೂಡ ಲಾಭ ಕೊಡೋದಿಲ್ಲ. ಇದಾಗ ವೆಸ್ಟ್ ಫೇಸಿಂಗ್ ಏನು? ಬಹಳ ಜನರಿಗೆ ವೆಸ್ಟ್ ಫೇಸಿಂಗ್ ಬಗ್ಗೆ ಅನಗತ್ಯ ಭಯ ಇದೆ. ಆದರೆ ಬೆಂಗಳೂರಿನಂತಹ ನಗರಗಳಲ್ಲಿ ವೆಸ್ಟ್ ಫೇಸಿಂಗ್ ಮನೆಗಳಿಗೆ ಸಹ ಉತ್ತಮ ಬೇಡಿಕೆ ಇದೆ. ಸಾಮಾನ್ಯವಾಗಿ ಕಮರ್ಷಿಯಲ್ ಪರ್ಪಸ್ಸು, ರೆಂಟಲ್ ಪರ್ಪಸ್ಸು ಈ ವೆಸ್ಟ್ ಫೇಸಿಂಗ್ ಅಲ್ಲಿ ಸಮಸ್ಯೆ ಆಗೋದಿಲ್ಲ. ನಾರ್ತ್ ಫೇಸಿಂಗ್ ಏನು? ನಾರ್ತ್ ಫೇಸಿಂಗ್ ಅನ್ನು ವ್ಯಾಪಾರ ಮತ್ತು ಕಚೇರಿಗಳಿಗೆ ಹಲವಾರು ಜನ ಇಷ್ಟಪಡ್ತಾರೆ. ಕೆಲವು ವಾಸ್ತು ನಂಬಿಕೆಗಳ ಪ್ರಕಾರ ಇದು ಆರ್ಥಿಕ ಪ್ರಗತಿಗೆ ಉತ್ತಮ ಅಂತ ಹೇಳುತ್ತಾರೆ. ಆದರೆ ಮತ್ತೆ ಅದೇ ಮಾತು, ಉತ್ತಮ ರಸ್ತೆ, ಅಭಿವೃದ್ಧಿ, ಮೆಟ್ರೋ, IT ಪಾರ್ಕು ಮತ್ತು ಬೇಡಿಕೆ ಇಲ್ಲದಿದ್ದರೆ ನಾರ್ತ್ ಫೇಸ್ ಇನ್ವೆಸ್ಟ್ ಕೂಡ ವೇಸ್ಟ್. ಇದು ಸೌತ್ ಫೇಸಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಸೌತ್ ಬಗ್ಗೆ ಹೆಚ್ಚು ತಪ್ಪು ಕಲ್ಪನೆಗಳಿವೆ. ಹಲವಾರು ಜನ ಇದನ್ನ ಖರೀದಿಸಲು ಹೆದರ್ತಾರೆ. ಆದರೆ ವಾಸ್ತವದಲ್ಲಿ ಉತ್ತಮ ಲೇಔಟ್, ಉತ್ತಮ ರಸ್ತೆ, ಉತ್ತಮ ದಾಖಲೆಗಳು ಮತ್ತು ಅಭಿವೃದ್ಧಿ ಆಗುತ್ತಿರುವ ಪ್ರದೇಶದಲ್ಲಿದ್ದರೆ ಸೌತ್ ಫೇಸಿಂಗ್ ಸೈಟು ಹಲವು ಬಾರಿ ಈಸ್ಟ್ ಫೇಸ್ಗಿಂತ ಜಾಸ್ತಿ ಲಾಭನ ತಂದುಕೊಡುತ್ತೆ. ಹಾಗಾದ್ರೆ ಇದು ಫೇಸಿಂಗ್ ಗಿಂತ ಮುಖ್ಯವಾದ ಯಾವುದಾದ್ರೂ ವಿಷಯ ಇದೆಯಾ? ಯಾವ್ಯಾವು? ಮೊದಲನೇದು ಲೊಕೇಶನ್. ಈ ಲೊಕೇಶನ್ ಸರಿಯಾಗಿದ್ರೆ ಯಾವ ಫೇಸಿಂಗ್ ಆದ್ರೂ ಡಿಮ್ಯಾಂಡ್ ಬಂದೇ ಬರುತ್ತೆ. ಎರಡನೇದು ಕನೆಕ್ಟಿವಿಟಿ. ಮೆಟ್ರೋ, ಹೆದ್ದಾರಿ, ವಿಮಾನ ನಿಲ್ದಾಣ, IT ಪಾರ್ಕು, ಶಾಲೆಗಳು ಮತ್ತು ಆಸ್ಪತ್ರೆಯ ಸಮೀಪ ಇರುವ ಯಾವುದೇ ಜಾಗ ಫೇಸಿಂಗ್ ಯಾವುದೇ ಆಗಿದ್ರೂ ಉತ್ತಮ ಇನ್ವೆಸ್ಟ್ಮೆಂಟ್ ಅನ್ಬೋದು. ಮೂರನೇದು ಲೀಗಲ್ ಡಾಕ್ಯುಮೆಂಟ್ಸು. ಈ ಖಾತಾ, ಎ ಖಾತಾ, ಕ್ಲಿಯರ್ ಟೈಟಲ್ಲು, EC, RTC, ಮ್ಯೂಟೇಷನ್ನು, ಕನ್ವರ್ಷನ್ನು, ಲೇಔಟ್ ಪ್ಲಾನು ಇವೆಲ್ಲ ಇದ್ರೆ ಫೇಸಿಂಗಿಂತ ಎಲ್ಲ ಮುಖ್ಯ. ನಾಲ್ಕನೇದು ಫ್ಯೂಚರ್ ಡೆವಲಪ್ಮೆಂಟು. ಮುಂದಿನ 5 ಅಥವಾ 10 ವರ್ಷಗಳಲ್ಲಿ ಯಾವ ಪ್ರದೇಶ ಬೆಳೆಯಲಿದೆ ಎಂಬುದನ್ನು ನೀವು ಮೊದಲೇ ತಿಳ್ಕೊಂಡು ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ಕೆಲಸ. ಐದನೇದು ಮಾರ್ಕೆಟ್ ಡಿಮ್ಯಾಂಡು. ಯಾವ ಪ್ರದೇಶದಲ್ಲಿ ಯಾವ ಫೇಸಿಂಗ್ಗೆ ಹೆಚ್ಚು ಬೇಡಿಕೆ ಇದೆ ಎಂಬುದನ್ನು ಸ್ಥಳೀಯ ಮಾರುಕಟ್ಟೆಯಿಂದ ನೀವು ತಿಳ್ಕೋಬಹುದು. ಒಂದು ಉದಾಹರಣೆ ಏನಂದ್ರೆ,
ಒಂದು ಈಸ್ಟ್ ಫೇಸಿಂಗ್ ಸೈಟು ನಗರದ ಹೊರವಲಯದಲ್ಲಿ ಇದೆ ಅಂತ, ಅಭಿವೃದ್ಧಿ ಇಲ್ಲದ ಪ್ರದೇಶದಲ್ಲಿದೆ ಅಂತ ತಿಳ್ಕೊಳ್ಳಿ. ಮತ್ತೊಂದು ಈ ಸೌತ್ ಫೇಸು ಮೆಟ್ರೋ ಸಮೀಪ IT ಪಾರ್ಕು ಹತ್ರ ಉತ್ತಮ ರಸ್ತೆ ಇರುವ ಅಭಿವೃದ್ಧಿ ಪ್ರದೇಶದಲ್ಲಿ ಇದೆ ಅಂತ ತಿಳ್ಕೊಳ್ಳಿ. 5 ವರ್ಷಗಳ ನಂತರ ಯಾವುದು ಹೆಚ್ಚು ಬೆಲೆ ಬರುತ್ತೆ? ಬಹುತೇಕ ಸಂದರ್ಭಗಳಲ್ಲಿ 2ನೇ ಸೈಟ್ಗೆ ಹೆಚ್ಚು ಬೆಳೆಯುವ ಸಾಧ್ಯತೆ ಇರುತ್ತೆ. ಇದರಿಂದ ಒಂದು ವಿಷಯ ನಿಮಗೆ ಸ್ಪಷ್ಟವಾಗುತ್ತೆ, ಫೇಸಿಂಗ್ ವ್ಯಾಲ್ಯೂ ಅನ್ನು ಪ್ರಭಾವಿಸುತ್ತದೆ, ಆದರೆ ಲೊಕೇಶನ್ ಅನ್ನ ವೆಲ್ತ್ ಅನ್ನ ನಿರ್ಮಿಸ್ತೇವೆ. ಹೂಡಿಕೆ ಮಾಡುವಾಗ ಈ ಫೇಸಿಂಗ್ ಒಂದು ಅಂಶ ಮಾತ್ರ ನೀವು ನಿರ್ಧಾರ ಮಾಡಬೇಡ್ರಿ, ಹಲವಾರು ಅಂಶಗಳಿವೆ. ನನ್ನ ಸಲಹೆ ಏನಂದ್ರೆ, ಮೊದಲು ಲೊಕೇಶನ್ ಅನ್ನು ನೋಡಿ, ನಂತರ ಲೀಗಲ್ ಡಾಕ್ಯುಮೆಂಟ್ಸ್ ಏನಿದೆ ಪರಿಶೀಲನೆ ಮಾಡಿ, ಫ್ಯೂಚರ್ ಡೆವಲಪ್ಮೆಂಟ್ ಅನ್ನು ಅರ್ಥ ಮಾಡ್ಕೊಳ್ಳಿ, ನಂತರ ಮಾರ್ಕೆಟ್ ಡಿಮ್ಯಾಂಡ್ ಅನ್ನು ತಿಳ್ಕೊಬೇಕಾಗುತ್ತೆ. ಕೊನೆಯಲ್ಲಿ ನಿಮ್ಮ ವೈಯಕ್ತಿಕವಾಗಿ ಇಷ್ಟ ಅಥವಾ ವಾಸ್ತು ನಂಬಿಕೆಯ ಪ್ರಕಾರ ಸೈಟ್ ಫೇಸಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ಳಿ. ಹೀಗೆ ಮಾಡಿದ್ರೆ ನೀವು ಸುರಕ್ಷಿತ ಮತ್ತು ಲಾಭದಾಯಕ ಹೂಡಿಕೆಯನ್ನು ಮಾಡಬಹುದು. ಇಂದಿನ ವಿಡಿಯೋದಿಂದ ನಿಮಗೆ ಒಂದು ವಿಷಯ ನೆನಪಿರಲಿ, ಫೇಸಿಂಗ್ ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನ ಕೊಡಬಹುದು, ಆದರೆ ಲೊಕೇಶನ್ ನಿಮ್ಮ ದೊಡ್ಡ ಸಂಪತ್ತು ತರುತ್ತೆ. ಇನ್ವೆಸ್ಟ್ಮೆಂಟ್. ಈ ಮಾಹಿತಿ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಮತ್ತು ರಿಯಲ್ ಎಸ್ಟೇಟ್ ಬಗ್ಗೆ ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಹತ್ವದ ರಿಯಲ್ ಎಸ್ಟೇಟ್ ವಿಷಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.